ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಗಾಯ್ಸ್, ಇವತ್ತು ಏನಪ್ಪ ಅಂದರೆ ಹಾಸನ ಜಿಲ್ಲೆಯಲ್ಲಿರುವ ಈ ಹಳೇಬೀಡನ್ನ ಈ ಹಳೇಬೀಡಲ್ಲಿರುವಂಥ ಹೊಯ್ಸಳೇಶ್ವರ ದೇವಸ್ಥಾನನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಬಂದಿದೆ. ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗಿದ್ದೀನಿ ಈ ಹೊಯ್ಸಳೇಶ್ವರ ದೇವಸ್ಥಾನದ ಎದುರುಗಡೆ, ಅಂದರೆ ಹಳೇಬೀಡಲ್ಲಿ. ಗೈಸ್, ಈ ಹಳೇಬೀಡಿಗೆ ಬರಬೇಕಂದ್ರೆ ನೀವು ಹಾಸನದಿಂದ 30 ಕಿಲೋಮೀಟರ್ ಆಗುತ್ತೆ. ಸೊ ಹಾಸನಕ್ಕೆ ಬಂದುಬಿಟ್ಟು ಹಾಸನ ಟು ಹಳೇಬೀಡು ಬರೋ ಸುಮಾರು ಬಸ್ ಇರುತ್ತೆ. ಸೊ ಆ ಬಸ್ ಇಟ್ಕೊಂಡು ಬಂದುಬಿಟ್ರೆ ನೀವು ಹಳೇಬೀಡಿಗೆ ಬಂದು ತಲುಪ್ತೀರಾ. ಸೊ ಈ ಹಳೇಬೀಡಿಂದ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಒಂದು 100 ಮೀಟ್ರ್ ದೂರದಲ್ಲಿದೆ ಈ ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನ. ಗೈಸ್, ಬಸ್ ಸ್ಟ್ಯಾಂಡಿಂದ ಜಸ್ಟ್ ನೀವು ನಡ್ಕೊಂಡು ಬರ್ಬೋದು, ಇಲ್ಲ ಆಟೋದಲ್ಲೂ ಬರ್ಬೋದು. ಸೊ ನಡ್ಕೊಂಡೇ ಬಂದುಬಿಟ್ರೆ ನೋಡ್ತಿದ್ದೀರಲ್ಲ, ಈ ಅಪ್ಪು ಸರ್ಕಲ್ ಅಂತ ಇದೆ. ಈ ಸರ್ಕಲಿಂದ ಒಳಗಡೆ ಹೋದರೆ ನಾವು ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ನೋಡ್ತಾ ಇದ್ರಲ್ವ ಗೈಸ್, ಈ ಬ್ಯಾನರಿಂದ ಆಪೋಸಿಟ್ ಒಳಗಡೆ ಹೋದರೆ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಗೈಸ್, ನಾವು ಒಳಗಡೆ ಅಂದರೆ ಹೊಯ್ಸಳೇಶ್ವರ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಾವು ಫಸ್ಟ್ ಇಲ್ಲಿ ಗಣಪತಿ ದೇವಸ್ಥಾನ ಅಂದರೆ ಗಣಪತಿ ದೇವರನ್ನು ನೋಡ್ಬೋದು. ಗೈಸ್, ಈ ಹಳೇಬೀಡಿನ ಇತಿಹಾಸ ನೋಡ್ತಾ ಹೋದರೆ ಹಳೇಬೀಡಿನ ಹಿಂದಿನ ಹೆಸರು ದ್ವಾರ ಸಮುದ್ರ ಅಂತ ಕರೀತಾರೆ. ಸೊ ಕರೀತಿದ್ರು ಅಂತ ಹೇಳ್ತಿದ್ರು. ಅಂದರೆ 12ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಇಲ್ಲಿರುವ ಪ್ರಸಿದ್ಧ ಹೊಯ್ಸಳೇಶ್ವರ ದೇವಸ್ಥಾನವನ್ನು ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 1121ರಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಸೊ ಇದು ಶಿವನಿಗೆ ಸಮರ್ಪಿತವಾದ ಮತ್ತು ಅದ್ಭುತವಾದ ಶಿಲ್ಪಕಲೆಯ ಭವ್ಯ ದೇವಾಲಯವಾಗಿದೆ ಅಂತ ಹೇಳ್ತಾರೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದೇ ನೋಡಿ. ಗೈಸ್, ನಾವಿವಾಗ ಇದ್ದೀವಿ ಒಳಗಡೆ, ಅಂದರೆ ಹೊಯ್ಸಳೇಶ್ವರ ದೇವಸ್ಥಾನದ ಒಳಗಡೆ. ಅಂದರೆ ಇಲ್ಲಿ ಯಾವುದೇ ಥರದ ವಿಡಿಯೋ ಮಾಡೋ ಹಾಗಿಲ್ಲ. ಅಂದರೆ ಮಂಟಪದಲ್ಲಿ ವಿಡಿಯೋಗಳು ಮಾಡ್ಕೋಬಹುದು, ಅಂದರೆ ಗರ್ಭಗುಡಿನ ಯಾವುದೇ ಥರದ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಯಾವುದೇ ಥರದ ಅವನ್ನೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ಇವನು ಮಾತ್ರ ನೋಡ್ಕೋಬಹುದು, ನೋಡ್ಕೊಳ್ಳಿ ಗೈಸ್. ಈ ಹಳೇಬೀಡಿನ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ದೇವಸ್ಥಾನ ಒಡ ಹುಟ್ಟಿದಂತೆ ಇರುವ 2 ಮುಖ್ಯ ಲಿಂಗಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಅವು ಯಾವ್ಯಾವಂದರೆ ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ಅಂತೇಳಿ. ಸೊ ಅವೆರಡು ಲಿಂಗಗಳು ಅವಳಿ ಲಿಂಗಗಳಂತ ಹೇಳ್ತಾರೆ. ಸೊ ಅವೆರಡನ್ನೂ ಕೂಡ ನಾನು ತೋರಿಸ್ತೀನಿ ಮುಂದೆ ಇನ್ನೊಂದರಲ್ಲಿ. ಗೈಸ್, ಈ ದೇವಸ್ಥಾನನ ಹೊಯ್ಸಳ ರಾಜ ವಿಷ್ಣುವರ್ಧನ ಮತ್ತು ರಾಣಿ ಶಾಂತಲಾ ದೇವಿಯ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ತಾರೆ. ಈ ಸ್ಥಳವನ್ನು ಹಿಂದೆ ದ್ವಾರ ಸಮುದ್ರ ಎಂದು ಕರೆಯುತ್ತಿದ್ದರು ಅಂತ ಹೇಳ್ತಾರೆ. ಇದರ ನಂತರ ಅಂದರೆ ದಾಳಿ ಮಾಡಿದ ನಂತರ ಹಾಳಾದರೆ ಇದನ್ನು ಹಳೇಬೀಡು ಅಂತ ಕರೀತಾ ಬಂದರು. ಸೊ ಆವಾಗಿಂದ ಇವಾಗಿನವರೆಗೂ ಇದನ್ನು ಹಳೇಬೀಡು ಅಂತಲೇ ಕರೀತಾರೆ. ಗೈಸ್, ಏನಪ್ಪ ಅಂತಂದರೆ ಇಲ್ಲಿ ಈ ಗೋಡೆಗಳ ಮೇಲೆ ರಾಮಾಯಣ ಮತ್ತು ಮಹಾಭಾರತ ಹಾಗೂ ಭಾಗವತದ ಕಥೆಗಳನ್ನು ಸುಂದರವಾಗಿ ಕಲ್ಲಿನ ಮೇಲೆ ಕೆತ್ತಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ತೋರಿಸ್ತೀನಿ. ಸೊ ಅದನ್ನು ತೋರಿಸೋದಕ್ಕಿಂತ ಮುಂಚೆ ಇಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನದ ಎದುರುಗಡೆ ಯಾವಾಗಲೂ ಕೂಡ ನಂದಿ ಇರೋದು ನೋಡಿರ್ತೀರ. ಸೊ ಇಲ್ಲಿ ಅವಳಿ ನಂದಿಗಳು ಕೂಡ ಇದೆ. ಅಂದರೆ ಅವಳಿ ಲಿಂಗಗಳು ಹೇಗಿದೆಯೋ ಹಾಗೆ ಅವಳಿ ನಂದಿಗಳು ಕೂಡ ಇದೆ. ಸೊ ಅದನ್ನು ಕೂಡ ನೀವು ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಫಸ್ಟು ನೋಡ್ತಿದ್ರಲ್ಲ ಇದನ್ನು ನೋಡ್ಕೊಳ್ಳಿ. ಆಮೇಲೆ ಆ ರಾಮಾಯಣ ಮಹಾಭಾರತ ಕಥೆಗಳನ್ನು ಕೆತ್ತಿರೋದನ್ನು ತೋರಿಸ್ತೀನಿ. ಗೈಸ್, ಇಲ್ಲಿ ಕೆತ್ತಿರುವಂಥ ಅಂದರೆ ಬಳಸಲಾಗಿರುವಂಥ ಕಲ್ಲುಗಳನ್ನು ನೋಡ್ತಾ ಹೋದರೆ ಅಂದರೆ ನಕ್ಷತ್ರಾಕಾರದ ಪೀಠಗಳ ಮೇಲೆ ಮೆದುವಾದ ಸಾಫ್ಟ್ ಸ್ಟೋನ್ ಅಂದರೆ ಸಾಫ್ಟ್ ಆಗಿರುವಂಥ ಸ್ಟೋನ್ ಅಂದರೆ ಬೆಣ್ಣೆ ಕಲ್ಲುಗಳನ್ನು ಬಳಸಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದಾರಲ್ಲ, ಅವನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಹಳೇಬೀಡಿನ ಎದುರುಗಡೆ ಇರುವಂಥ ವಾತಾವರಣನೂ ಕೂಡ ನೋಡ್ಕೊಳ್ಳಿ ಗೈಸ್.
ಗಾಯ್ಸ್, ಆಲ್ಮೋಸ್ಟ್ ಈ ಗೋಡೆಗಳ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನೇ ಕೆತ್ತಿರೋದು. ಸೊ ನೋಡ್ತಾ ಇದ್ದೀರಲ್ವ, ಈ ಯುದ್ಧಗಳ ಟೈಮಲ್ಲಿ ಹೇಗೆ ಯುದ್ಧ ಮಾಡ್ತಾಯಿದ್ರು, ಹೇಗೆ ಯುದ್ಧಕ್ಕೆ ಹೋಗ್ತಾಯಿದ್ರು, ಮತ್ತು ಈ ಭಾಗವತ ಗೀತೆಗಳನ್ನು ಮತ್ತು ಅವನ್ನೆಲ್ಲ ಆಧರಿಸಿ ಈ ಗೋಡೆಗಳ ಮೇಲೆ ಕೆತ್ತಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ. ಗಾಯ್ಸ್, ಆಗಿನ ಕಾಲದಲ್ಲಿ ಒಂದು ಮಿಷಿನ್ ಇರಲಿಲ್ಲ, ಏನಿರಲಿಲ್ಲ, ಎಲ್ಲ ಕೂಡ ಬರೀ ಕೈಯಲ್ಲೇ ಕೆತ್ತನೆ ಮಾಡಿರೋದು. ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಟೆಕ್ನಾಲಜಿ ಇದ್ದರೂ ಕೂಡ ಈ ಥರ ಕೆತ್ತನೆ ಮಾಡೋಕ್ಕಾಗಲ್ಲ. ಸೊ ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಅಂತ ಅನ್ನೋದು ಏನೇ ಇರಲಿಲ್ಲ, ಆದರೂ ಯಾವ ಥರ ಕೆತ್ತಿದ್ದಾರೆ ಅಂತ ನೋಡ್ತಾ ಇದ್ರಲ್ಲ ಗೈಸ್. ಗೈಸ್, ಆವಾಗಲೇ ನೋಡಿದಾಗೆ ಹೊಯ್ಸಳೇಶ್ವರ ದೇವಸ್ಥಾನ ಎದುರುಗಡೆ ದೊಡ್ಡ ನಂದಿ ಇತ್ತು. ಹಾಗೆ ಇಲ್ಲೂ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಶಾಂತಳೇಶ್ವರ ದೇವಸ್ಥಾನ, ಅಂದರೆ ಶಾಂತಳೇಶ್ವರ ದೇವರ ಎದುರುಗಡೆ ಇರುವಂಥ ನಂದಿ. ಸೊ ಇದು ಕೂಡ ಅವಳಿ ನಂದಿ ಅಂತ ಕರೀತಾರೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದು ಬಂದ್ಬಿಟ್ಟು ಸಣ್ಣದಾಗಿದೆ ನಂದಿ. ಗೈಸ್, ಬೆಂಗಳೂರಿಂದ ಬರೋರು ಮೈಸೂರು ಮೇಲೆ ಬಂದರೆ ಒಳ್ಳೆಯದು. ಅಂದರೆ ಒಳ್ಳೆ ಪ್ಲೇಸ್ಗಳು ನೋಡ್ಕೊಂಡು ಬರೋದಕ್ಕೆ ಹತ್ತಿರ ಆಗುತ್ತೆ. ಹಾಗೆ ಹಾಸನಕ್ಕೆ ಬಂದು ಹಾಸನದಿಂದ 30 ಕಿಲೋಮೀಟ್ರ್ ಆಗುತ್ತೆ ಬಿಡಿ. ಸೊ ಚಿಕ್ಕಮಗಳೂರು ಬರೋರು, ಅಂದರೆ ಚಿಕ್ಕಮಗಳೂರಿಂದ ಬರೋರು ಬೇಲೂರು ನೋಡ್ಕೊಂಡು ಹಳೇಬೀಡು ಬಂದರೆ ಒಳ್ಳೇದಾಗುತ್ತೆ. ಅಂದರೆ ಬೇಲೂರು ಫಸ್ಟ್ ನೋಡ್ಕೊಂಡು ಹಳೇಬೀಡು, ಅಂದರೆ ಹಾಸನದಿಂದ ಬಂದರೆ 30 ಕಿಲೋಮೀಟ್ರ್ ಆಗುತ್ತೆ ಹಳೇಬೀಡಿಗೆ. ಸೊ ಚಿಕ್ಕಮಗಳೂರಿಂದ ಬಂದರೆ ಡೈರೆಕ್ಟು ಹಳೇಬೀಡಿಗೆ 38 ಕಿಲೋಮೀಟ್ರ್ ಆಗುತ್ತೆ. ಸೊ ಅಂದರೆ ಆ ಬರೋ ದಾರಿಯಲ್ಲಿ ನೀವು ಬೇಲೂರನ್ನು ಕೂಡ ನೋಡ್ಕೊಂಡು ಬರ್ಬೋದು. ಸೊ ಅದಾದಮೇಲೆ ನೀವು ಇಲ್ಲಿ ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನ ನೋಡ್ಕೊಂಡು ಈ ಪಕ್ಕದಲ್ಲಿರುವ ಈ ದ್ವಾರ ಸಮುದ್ರದಲ್ಲಿ ಬೋಟಿಂಗು ಕೂಡ ಮಾಡ್ಬೋದು ನೀವು ಹಳೇಬೀಡಲ್ಲಿ ಬಂದುಬಿಟ್ಟು. ಸೊ ಅದಾದ ಮೇಲೆ ಈ ಹಾಸನದಲ್ಲಿರುವಂಥ ಈ ಸೀಗೆ ಗುಡ್ಡಕ್ಕೂ ಹೋಗ್ಬೋದು. ಸೊ ಆ ಸೀಗೆ ಗುಡ್ಡನೂ ಕೂಡ ನಾನು ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ಸೊ ಅದನ್ನು ನೀವು ಬೇಕಾದರೂ ನೋಡ್ಬೋದು. ಗೈಸ್, ಇವಾಗ ಎಂಟ್ರಿ ಆಗ್ತಿರೋದು ಶಾಂತಳೇಶ್ವರ ದೇವಸ್ಥಾನ, ಅಂದರೆ ಗರ್ಭಗುಡಿಯ ಒಳಗಡೆ. ಅಂದರೆ ಗರ್ಭಗುಡಿಯ ಒಳಗಡೆ ಎಂಟ್ರಿ ಆಗ್ತಿದೆ ಅಂತ ನೋಡ್ತಾ ಇದ್ದೀರಲ್ವ ಇಲ್ಲಿ. ಸೊ ಇಲ್ಲಿ ಕೆತ್ತಿರುವಂಥ ಕೆತ್ತನೆಗಳನ್ನ ನೋಡಿಬಿಟ್ರೆ ಇದೇ ನೋಡಿ ಗೈಸ್, ಶಾಂತಳೇಶ್ವರ ದೇವರು. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋ ಹಾಗಿಲ್ಲ, ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ ಕದ್ದು ಮುಚ್ಚಿ. ಸೊ ನೋಡ್ಕೊಳ್ಳಿ ಗೈಸ್. ಗೈಸ್, ಈ ಹೊಯ್ಸಳೇಶ್ವರ ದೇವಸ್ಥಾನದ ಎದುರುಗಡೆ ಪಾರ್ಕ್ ಒಳಗಡೆ ಒಂದು ದೇವಸ್ಥಾನ ದೇವರಿದೆ, ಅಂದರೆ ಶಿವಲಿಂಗ ಇದೆ. ಅದನ್ನು ಕೂಡ ಹಾಳು ಮಾಡಿದ್ದಾರೆ. ಸೊ ಅದನ್ನು ಈಗ ಕೂಡ ನೋಡ್ಬೋದು ನಾವು. ಅಂದರೆ ತೀರಾ ಅಷ್ಟೇನು ಹಾಳು ಮಾಡಿಲ್ಲ.
ಗೈಸ್ ನಾವಿವಾಗ ಹೋಗ್ತಾ ಇರೋದು ನಗರೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪದ ಅವಶೇಷಗಳನ್ನು ನೋಡೋದಕ್ಕೆ. ಅಂದರೆ ಆ ದೇವಸ್ಥಾನನೇ ಪೂರ್ತಿಯಾಗಿ ಹೊಡೆದು ಧ್ವಂಸ ಮಾಡಿದರು. ಸೊ ಅದನ್ನು ಅವಶೇಷಗಳನ್ನು ಅಲ್ಲಿ ಒಂದೊಂದಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಅದನ್ನು ಪೂರ್ತಿಯಾಗಿ ನಾವು ನೋಡ್ಕೊಂಡು ಬರ್ಬೋದು. ಸೊ ಅದನ್ನು ತೋರಿಸ್ತೀನಿ ಬನ್ನಿ ಗೈಸ್. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ಇಲ್ಲಿರೋದಂಥ ಪೂರ್ತಿ ಅವಶೇಷಗಳು ನಗರೇಶ್ವರ ದೇವಸ್ಥಾನದ ಒಂಥರ ಹೊಡೆದಾಕಿ ಧ್ವಂಸ ಮಾಡಿದ್ರಲ್ಲ, ಅದನ್ನು ಒಂದೊಂದೇ ಕಲ್ಲುಗಳನ್ನು ಪೂರ್ತಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಅದನ್ನು ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಇಲ್ಲೇ ಪಕ್ಕದಲ್ಲೇ ಅಂದರೆ ಮಾನವ ನಿರ್ಮಿತ ಒಂದು ಸಮುದ್ರ ಇದೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ ಗೈಸ್. ಅದು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅದನ್ನು ದ್ವಾರ ಸಮುದ್ರ ಅಂತ ಕರೀತಾರೆ. ಗೈಸ್ ನೀವು ಇಲ್ಲಿ ಬೇಕಂದ್ರೆ ಬೋಟಿಂಗ್ ಹೋಗ್ತೀನಿ ಅಂದರೆ ಬೋಟಿಂಗು ಕೂಡ ಹೋಗ್ಬೋದು. ಅಂದರೆ ಇಲ್ಲಿ ಮೀನು ಹಿಡಿತಾ ಇದ್ರು. ಸೊ ನಾನು ಬೋಟಿಂಗ್ ಮಾಡ್ತಾ ಇದ್ರು ಅಂತೂ ನೋಡೋಕ್ಕಂತ ಬಂದರೆ ಇಲ್ಲಿ ನೋಡ್ತಾರೆ ಮೀನು ಹಿಡಿತಾ ಇದ್ರು. ಸೊ ಇದನ್ನೇ ಸ್ವಲ್ಪ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದಲ್ಲ ಗೈಸ್, ಇದು ಕೂಡ ಒಂದು ಒಳ್ಳೆ ವ್ಯೂ ಪಾಯಿಂಟ್. ಇಲ್ಲಿ ಹಳೆಬೀಡಲ್ಲಿ ಬಂದುಬಿಟ್ರೆ ಗೈಸ್, ಇಲ್ಲಿಗೆ ಈ ಹಳೆಬೀಡಿನ ವ್ಲಾಗ್ನ ಪೂರ್ತಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಮುಂದೆ ಯಾವ ಪ್ಲೇಸಿಗೆ ಹೋಗ್ಬೇಕಂತ ಕೂಡ ಕಮೆಂಟ್ ಮಾಡಿ ಗೈಸ್.